ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮಗೆ ತಮ್ನೈಲ್ ನೋಡ್ತಿದ್ದಂಗೆ ಗೊತ್ತಾಗಿದೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಯಾಕೆ ಮಾಡಿಸ್ಬೇಕು ಮಕ್ಕಳಿಗಾಗಲಿ ಅಥವಾ ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಇದರಿಂದ ಏನು ಯೂಸ್ ಆಗುತ್ತೆ, ಹೇಗೆ ಅದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಈ ವಿಡಿಯೋಲಿ ಏನೆಲ್ಲ ಇರುತ್ತೆ ಆ್ಯಂಡ್ ಯಾರು ಈ ವಿಡಿಯೋನ ನೋಡ್ಬೋದು ಅನ್ನೋದಾದರೆ ಪೇರೆಂಟ್ಸ್ ಕೂಡ ಈ ವಿಡಿಯೋನ ನೋಡ್ಬೋದು, ಹಾಗೆ ಟೀಚರ್ಸು ಸಹ ಈ ವಿಡಿಯೋನ ನೋಡ್ಬೋದು. ಆ್ಯಂಡ್ ಸ್ಪೀಚ್ ಏನಾದರೂ ಅವಶ್ಯಕತೆ ಇದ್ದರೆ ಸ್ಟೂಡೆಂಟ್ಸ್ ಕೂಡ ಈ ವಿಡಿಯೋನ ನೋಡಬಹುದು. ಯಾಕೆ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಈ ವಿಡಿಯೋನ ನೋಡಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅನ್ನೋದಾದರೆ, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಇಬ್ಬರು ಮೋಟೋನು ಒಂದೇ ಆಗಿರುತ್ತೆ. ಮಕ್ಕಳು ಓದಬೇಕು ಅನ್ನೋವಂಥದ್ದು, ಮಕ್ಕಳು ಇಂಪ್ರೂವ್ ಆಗಬೇಕು, ಮಕ್ಕಳು ಎಲ್ಲ ಸ್ಕಿಲ್ಸಲ್ಲೂ ಇರಬೇಕು ಅನ್ನುವಂಥದ್ದು ಪೇರೆಂಟ್ಸ್ ಆಗಿ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ, ಹಾಗೆ ಟೀಚರ್ಸ್ಗೂ ತಮ್ಮ ಮಕ್ಕಳು ಇಂಪ್ರೂವ್ ಆಗಬೇಕು ಅನ್ನೋವಂಥದ್ದು ಇರುತ್ತೆ. ಸೊ ಹಾಗಾಗಿ ಇಬ್ಬರು ಪಾತ್ರನೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ಪೇರೆಂಟ್ಸ್ ಕಡೆಯಿಂದನೂ ಸಪೋರ್ಟ್ ಇರಬೇಕು, ಹಾಗೆ ಟೀಚರ್ಸ್ ಕಡೆಯಿಂದನೂ ಎಫರ್ಟ್ಸ್ ಇರಬೇಕು. ಸೊ ಈಗ ಪಾಯಿಂಟಿಗೆ ಬರೋಣ. ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಯಾಕೆ ಇಂಪಾರ್ಟೆಂಟ್ ಆ್ಯಂಡ್ ಯಾಕೆ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ನ ನಾವು ಹೆಚ್ಚಾಗಿ ಮಾಡೋಕ್ಕಾಗಲ್ಲ ಅನ್ನೋ ವಿಷಯನೂ ಕೂಡ ನಾನು ಹೇಳ್ತೀನಿ. ಸೊ ಫಸ್ಟು ಟೀಚರ್ಸ್ ವ್ಯೂ ಅಲ್ಲಿ ಮಾತಾಡೋಣ. ನಾವು ಟೀಚರ್ ಆಗಿ ವರ್ಕ್ ಮಾಡಿದ್ದೀವಿ, ಹಾಗೆ ಟೀಚರ್ಸ್ನ ಗೈಡ್ ಮಾಡ್ತೀವಿ ಅಂದಾಗ ನಮಗೆ ಅದರ ಪ್ರೋಸ್ ಆ್ಯಂಡ್ ಕಾಸ್ ಗೊತ್ತಿರುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಆ್ಯಂಡ್ ಏನೆಲ್ಲ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೀಚರ್ಸ್ ಅಂದ ತಕ್ಷಣ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಇರ್ತಾರೆ. ಸೊ ಅವ್ರು ಒಂದಷ್ಟು ಗೈಡ್ಲೈನ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಆ್ಯಂಡ್ ಅಷ್ಟೇ ಪ್ರೆಷರ್ ಕೂಡ ಅವ್ರ ಮೇಲೆ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಟೀಚರ್ಸ್ಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಯಾವ ಮಗು ನೋಟ್ಸ್ ಬರೆದಿಲ್ಲ, ಯಾವ ಮಗು ಬ್ಯಾಕ್ವರ್ಡ್ ಇದೆ, ಯಾವ ಮಗು ಸ್ವಲ್ಪ ಆ್ಯಾವ್ರೇಜ್ ಇದೆ, ಯಾವ ಮಗುಗೆ ಹೆಲ್ಪ್ ಬೇಕಾಗಿದೆ ಅದೆಲ್ಲವನ್ನೂ ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಟೈಮ್ ಟು ಟೈಮ್ ಟೆಸ್ಟ್ ಇರ್ಬೋದು, ಎಕ್ಸಾಮ್ಸ್ ಇರ್ಬೋದು, ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತಾ ಇರಬೇಕಾಗತ್ತೆ. ಸೊ ಟೀಚರ್ಸ್ ಆಲ್ರೆಡಿ ಪ್ಯಾಕ್ಡ್ ಆಗಿರ್ತಾರೆ, ಬೇರೆ ಆ್ಯಕ್ಟಿವಿಟೀಸ್ ಏನಪ್ಪ ಮಾಡೋದು, ಇರೋದನ್ನೇ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಪ್ರೆಷರಲ್ಲಿ ಇರ್ತಾರೆ. ಯಾಕೆ ಅಂದರೆ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಬರ್ತಿರಲ್ಲ. ಎಫಿಷಿಯಂಟ್ ಟೀಚರ್ ಆರ್ ಎಫಿಷಿಯಂಟ್ ಹೌಸ್ ವೈಫ್ ನೋ ಹೌ ಟು ಹ್ಯಾಂಡಲ್ ದಿ ಥಿಂಗ್ಸ್. ಆಗ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಅಂಥ ಟೀಚರ್ಸ್ಗೆ ನಾನು ಹೇಳೋದೇನು ಅಂದರೆ, ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ನ ನಿಮ್ಮ ಸಿಲೆಬಸ್ಗೆ ರಿಲೇಟ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೂ ಸಹ ಈಸಿ ಆಗುತ್ತೆ, ಮಗುಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೆ ಬರ್ಡೇನೂ ಸಹ ಕಮ್ಮಿ ಆಗುತ್ತೆ. ಹೇಗೆ ಆ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ನ ಸಿಲೆಬಸ್ಗೆ ರಿಲೇಟ್ ಮಾಡಿ ಪ್ಲ್ಯಾನ್ ಮಾಡುವಂಥದ್ದು ಅನ್ನೋದನ್ನು ನಾನು ಮುಂದಿನ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನಾವು ಮಾತಾಡ್ತಿರೋದು ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಒಂದಷ್ಟು ಜನದ ಮುಂದೆ ನಿಂತು ನಾನು ಮಾತಾಡಬಲ್ಲೆ, ಐ ಕ್ಯಾನ್ ಸ್ಪೀಕ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಅನ್ನುವಂತಹ ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ. ಆ ಮಗುನ ನೋಡಿ ಮತ್ತೊಂದು ಮಗುನು ನಾನು ಮಾತಾಡಬಹುದಲ್ವಾ, ನಾನು ಅಲ್ಲಿ ನಿಂತು ಮಾತನಾಡಬಹುದಲ್ವಾ ಅನ್ನುವಂಥ ಎನ್ಕರೇಜ್ಮೆಂಟ್ ಮಗುಗೆ ಬರುತ್ತೆ. ಹಾಗಾಗಿ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ತುಂಬಾ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ಸೆಕೆಂಡ್ಲಿ ಮಕ್ಕಳಲ್ಲಿ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇವತ್ತು ಏನೋ ಒಂದು ಆ್ಯಕ್ಟಿವಿಟಿ, ಒಂದಿನ ಮಗುಗೆ ಯಾವುದೋ ಆ್ಯಕ್ಟಿವಿಟಿ ಇಷ್ಟ ಆಗದಲ್ಲೇ ಇರ್ಬೋದು, ಬಟ್ ಮತ್ತೊಂದು ದಿನ ಇನ್ನೊಂದು ಆ್ಯಕ್ಟಿವಿಟಿ ಮಗುಗೆ ಇಷ್ಟ ಆಗೇ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಎಲ್ಲಾದರೂ ನಾನು ಚೆನ್ನಾಗಿ ಮಾಡಬೇಕು ಅಥವಾ ಇದು ನನಗೆ ಇಂಟ್ರೆಸ್ಟ್ ಇದೆ ಈ ಫೀಲ್ಡ್ ಅನ್ನೋದು ಅನಿಸುತ್ತೆ ಮಗುಗೆ. ಸೊ ಹಾಗಾಗಿ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ಆದಷ್ಟು ನಿಮ್ಮ ಸಿಲೆಬಸ್ಗೆ ಇನ್ವಾಲ್ವ್ ಆಗುವಂತಹ, ನಿಮ್ಮ ಸಿಲೆಬಸ್ನ ಇಂಡಲ್ಜ್ ಮಾಡಿಕೊಂಡು ಮಾಡುವಂತಹ ಆ್ಯಕ್ಟಿವಿಟೀಸ್ನ ಟೀಚರ್ಸ್ ಮಾಡಿಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ಹಾಗೆ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಫೈನಲಿ ಏನು, ಮಕ್ಕಳು ಓದಬೇಕು, ಐದರ್ ಯು ಡೂ ಆ್ಯಕ್ಟಿವಿಟಿ ಆರ್ ವಾಟ್ ಎವರ್ ಯು ಡೂ, ಮಕ್ಕಳು ಓದಬೇಕು ಅನ್ನೋದಷ್ಟೇ ಎಲ್ಲರ ಇಂಟೆನ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಸಿಲೆಬಸ್ನ ಇನ್ಕ್ಲೂಡ್ ಮಾಡೋದ್ರಿಂದ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳ ಎಜುಕೇಷನಲ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ಇದರಿಂದ ಮಕ್ಕಳು ಸಿಲೆಬಸ್ ಮೇಲೆ ಇಂಟ್ರೆಸ್ಟನ್ನು ಡೆವಲಪ್ ಮಾಡ್ಕೋತಾರೆ. ಬರೀ ನಾವು ಪಾಠ ಮಾಡ್ತೀವಿ ಅಂತ ಅದೇ ರೀತಿ ಮಾಡ್ತಾಯಿದ್ರೆ ಅಥವಾ ಬೈ ಹಾರ್ಟ್ ಮಾಡಿಸೋದು, ದಿಸ್ ವಿಲ್ ನಾಟ್ ಹೆಲ್ಪ್. ನಾವು ಪಾಠ ಮಾಡಿದಾಗ ಒಂದು 10 ಜನ ಮಕ್ಕಳು ಇರೋ 40 ಮೆಂಬರ್ಸಲ್ಲಿ 30 ಮೆಂಬರ್ಸಿಗೆ ಅರ್ಥ ಆಗ್ಬೋದು, ಇನ್ನು 10 ಮೆಂಬರ್ಸ್ ಇರ್ತಾರೆ ಅಲ್ವಾ, ದೇ ನೀಡ್ ಸಮ್ ಆ್ಯಕ್ಟಿವಿಟಿ. ಏನು ಕಲ್ತಿರ್ತಾರೆ ಅದನ್ನು ಓದೋದಕ್ಕೆ ಒಂದು ಮೋಟಿವೇಶನ್ ಬೇಕು. ಸುಮ್ಮನೆ ನಾವು ಹೋಮ್ವರ್ಕ್ ಕೊಟ್ಬಿಟ್ಟು ಇದನ್ನು ಓದ್ಕೊಂಡು ಬನ್ನಿ ಅಂದರೆ ಎಷ್ಟೋ ಮಕ್ಕಳಿಗೆ 50% ಆಫ್ ದ ಮಕ್ಕಳಿಗೆ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಅದೇ ಇದ್ರ ಮೇಲೆ ನಾನು ಆ್ಯಕ್ಟಿವಿಟಿಯನ್ನು ಕೊಡ್ತೀನಿ, ಯು ಹ್ಯಾವ್ ಟು ಪ್ರಿಪೇರ್ ಇನ್ ಕಮ್ ಫಾರ್ ದಸ್ ಅಂದಾಗ ಮಕ್ಕಳಲ್ಲಿ ಆ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ಟರ್ನ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಮಕ್ಕಳ ಸಿಲೆಬಸ್ ಓರಿಯೆಂಟೆಡ್ ಇಂಟ್ರೆಸ್ಟನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಆ್ಯಸ್ ಎ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ನಮಗೂ ಸಹ ಅದೇ ಬೇಕಾಗಿರುತ್ತೆ, ಮಗುವಿನ
ಶೈಕ್ಷಣಿಕ ಬೆಳವಣಿಗೆ, ಎಜುಕೇಷನಲ್ಲಿ ಮಗು ಏನು ಇಂಪ್ರೂವ್ ಆಗ್ತಿದೆ ಅನ್ನೋದೇ ಎಲ್ಲರಿಗೂ ಇಂಪಾರ್ಟೆಂಟ್, ಐದರ್ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ಸೊ ಇದನ್ನು ಹೊರತುಪಡಿಸಿ ಮಗು ತನ್ನ ಕ್ರಿಯೇಟಿವಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳುತ್ತೆ. ನೀವು ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಮಾಡಿರೋದ್ರಿಂದ ಯಾವ ಸಬ್ಜೆಕ್ಟಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೀವು ಕಂಡಿಡ್ಕೋಬೋದು. ಅಥವಾ ಯಾವ ಮಗುಗೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇಲ್ಲ ಆ ಮಗುಗೆ ಆ್ಯಕ್ಟಿವಿಟಿ ಥ್ರೂ ಸಬ್ಜೆಕ್ಟ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ ಒಂದು ಮ್ಯಾಥ್ಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಬೆಂಚಲ್ಲಿ 5 ಮೆಂಬರ್ಸ್ ಸ್ಟೂಡೆಂಟ್ಸ್ ಕೂತಿರ್ತಾರೆ ಅಂದ್ಕೊಳ್ಳಿ. ಒಂದು ಮಗು, ಯಾವ ಮಗುಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಆ ಮಗುಗೆ ಹೇಳಿ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಪೆನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಟೋಟಲಿ 5 ಪೆನ್ಸ್ ಆಯಿತು. ಈಗ ಮಗುಗೆ ಹೇಳಿ ಕಾಸ್ಟ್ ಆಫ್ 1 ಪೆನ್ ಇಸ್ 5 rupees. ಸೊ 5 ಪೆನ್ಸಿಲ್ಸ್ಗೆ ಎಷ್ಟು ಕಾಸ್ಟ್ ಆಯಿತು ಕ್ಯಾಲ್ಕುಲೇಟ್ ಮಾಡಿ ಹೇಳೋನಿ. ಇವಾಗ ಪ್ರಾಕ್ಟಿಕಲಿಗೆ ಕೊಟ್ಟಾಗ ಮಗು ಐದರ್ ಆಫ್ ದ ವೇಸ್ನ ಚೂಸ್ ಮಾಡ್ಬೋದು. ಎಲ್ಲ ಮಕ್ಕಳು 5 into 5 ಅಂತ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು ಅಂತ ಏನಿಲ್ಲ. 5ನ 5 ಟೈಮ್ಸ್ ಆ್ಯಡ್ ಮಾಡಿ ಕೂಡ ಮಗು ಹೇಳ್ಬೋದು. ವಾಟ್ ಎವರ್, ಮಗುಗೆ ಥಿಂಕ್ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದರ ಬೇಸಿಕ್ ಐಡಿಯಾ ಬರುತ್ತೆ. ಸೊ ಇದರಿಂದ ಮಗುವಿನ ಇಂಟ್ರೆಸ್ಟ್ನ ನಾವು ಬಿಟ್ ಬೈ ಬಿಟ್ ಇನ್ಕ್ರೀಸ್ ಮಾಡ್ಬೋದು. ಸೊ ಮ್ಯಾಮ್ ಹೇಳಿದ್ರು ಆ್ಯಕ್ಟಿವಿಟಿ ಮಾಡಿದ್ರೆ 1 or 2 ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಇಂಪ್ರೂವ್ ಆಗಿಬಿಡ್ತಾರೆ. ಡೆಫಿನೆಟ್ಲಿ ಯಾವುದಕ್ಕೆ ಆದರೂ ಕನ್ಸಿಸ್ಟೆಂಟಾಗಿ ನಾವು ಪ್ರಾಕ್ಟೀಸ್ ಮಾಡಿಸಿದ್ರೆ ಅಷ್ಟೇ ಅದು ವರ್ಕ್ ಆಗುವಂಥದ್ದು. ನೀವು ಯು ಬಿಲೀವ್ ಆರ್ ನಾಟ್, ಕೇಳಿಸ್ಕೊಳ್ಳೋಕ್ಕೆ ನಿಮಗೆ ಅಯ್ಯೋ ಹೇಳೋಕ್ಕೆ ಈಸಿ ಅಪ್ಪ ಮಾಡೋಕ್ಕೆ ಕಷ್ಟ ಅನ್ನಿಸ್ಬೋದು. ಬಟ್ ಪ್ರಾಕ್ಟಿಕಲಿ ಟ್ರೈ ಮಾಡಿ ನೋಡಿ. 1 or 2 ಆ್ಯಕ್ಟಿವಿಟೀಸ್ ಕೊಟ್ಟು ನೋಡಿ ಮಕ್ಕಳಿಗೆ. ಬಿಗಿನಿಂಗಲ್ಲಿ 20 ಮೆಂಬರ್ಸ್ ಇಂಟ್ರೆಸ್ಟ್ ತೋರಿಸಿದ್ರೆ ನೆಕ್ಸ್ಟ್ ಬೈ ದ ಎಂಡ್ ಆಫ್ ದ ಆ್ಯಕ್ಟಿವಿಟಿ, ನೀವು ನೆಕ್ಸ್ಟ್ ಆ್ಯಕ್ಟಿವಿಟಿಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬೈ ದ ಎಂಡ್ ಆಫ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ ಅಂದ್ರೂ ಒಂದು 10 ಮಕ್ಕಳು ನಾನೂ ಮಾಡ್ತೀನಿ ಅಂತ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್. ಟ್ರೈ ಮಾಡಿದ್ರೆ ಅಷ್ಟೇ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುವಂಥದ್ದು. ಜಸ್ಟ್ ಕೇಳ್ಕೊಳ್ಳೋದ್ರಿಂದ ಓಕೆ ಪ್ರಾಕ್ಟಿಕಲಿ ವರ್ಕ್ ಆಗುತ್ತೋ ಇಲ್ವೋ, ಕೇಳೋದಕ್ಕಂತೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಪ್ರಾಕ್ಟಿಕಲಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಮತ್ತಷ್ಟು ಹೇಗೆ ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಸೋಷಿಯಲ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡುತ್ತೆ. ತುಂಬ ಮಕ್ಕಳನ್ನ ನೋಡ್ಬೋದು, ಮಾತಾಡ್ಸಿದ್ರೆ ಅಷ್ಟೇ ಮಾತಾಡ್ತಾರೆ. ಇನ್ನು ಕೆಲವು ಮಕ್ಕಳು ಒಂದು ಮಾತಾಡ್ಸಿದ್ರೆ 10 ಮಾತಾಡಿರ್ತಾರೆ. ಆದರೆ ಆ ಥರ ಮಕ್ಕಳು ತುಂಬ ಕಮ್ಮಿ. ಪರ್ಸೆಂಟೇಜ್ ಆಫ್ ದಟ್ ಕೈಂಡ್ ಆಫ್ ಕಿಡ್ಸ್ ಆರ್ ವೆರಿ ಲೆಸ್ ಅಲ್ವಾ. ಯಾಕೆ ಅಂದರೆ ಮಕ್ಕಳು ಸೋಷಲೈಸ್ ಆಗೋದೇ ಕಮ್ಮಿ ಆಗಿದೆ. ಮನೆ ಆಯಿತು, ಅಪ್ಪ ಅಮ್ಮ ಆಯಿತು, ಫೋನ್ ಆಯಿತು, ಆರ್ ಎನಿ ಗ್ಯಾಜೆಟ್ಸ್, TV ಇಷ್ಟೇ ಇರುತ್ತೆ. ಮಗು ಸೋಷಲಿ ಎಲ್ಲೂ ಅಷ್ಟೊಂದು ಇನ್ವಾಲ್ವ್ ಆಗ್ತಿರಲ್ಲ. ಹಾಗಾಗಿ ಆ ಹಿಂಜರಿಕೆ ಮಗುಗಿರುತ್ತೆ. ಆ ಸೋಷಿಯಲ್ ಸ್ಕಿಲ್ ಇಂಪ್ರೂವ್ ಆಗಬೇಕು ಅಂದರೆ ಈ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಬಿಕಾಸ್ ಮಗುಗೆ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸಿಂದ ಮಗುಗೆ ಇಂಟ್ರೆಸ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ ಟರ್ನ್ ಅದು ಸೋಷಿಯಲಿ ಮಗು ಬೇರೆಯವ್ರ ಜೊತೆ ಮಿಂಗಲ್ ಆಗೋದಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಮಗುಗೆ ಸೋಷಲೈಸ್ ಆಗೋದಕ್ಕೂ ಕೂಡ ಈ ಆ್ಯಕ್ಟಿವಿಟೀಸ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಇದು ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು, ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡುತ್ತೆ, ಇಂಟ್ರೆಸ್ಟ್ ಇಂಪ್ರೂವ್ ಮಾಡುತ್ತೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಹಾಗೆ ಎಮೋಷನಲ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಸೋಷಿಯಲ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇನ್ ಟರ್ನ್ ಮಗುಗೆ ತನ್ನ ವೀಕ್ನೆಸ್ ಏನು, ತನ್ನ ಸ್ಟ್ರೆಂತ್ ಏನು ಅನ್ನೋವಂಥದ್ದು ಕೂಡ ಅರ್ಥ ಆಗುತ್ತೆ. ನಾನು ಯಾವ ವಿಷಯ ತೊಗೊಂಡ್ರೆ ಚೆನ್ನಾಗಿ ಮಾತಾಡ್ಬೋದು, ನನಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ಯಾವ ಫೀಲ್ಡಲ್ಲಿ ವೀಕ್ ಆಗಿದ್ದೀನಿ, ಯಾವುದನ್ನು ನಾನು ಕಲ್ತ್ಕೋಬೋದು, ಯಾವುದನ್ನು ನಾನು ಯಾರಿಂದ ಕಲ್ತ್ಕೋಬೋದು, ದ್ಯಾಟ್ ಪರ್ಸನ್ ಇಸ್ ಗುಡ್ ಎಟ್ ಇಟ್. ಫಾರ್ ಎಕ್ಸಾಂಪಲ್, ಯಾವುದೋ ಮಗು ಸ್ಪೀಚ್ ಚೆನ್ನಾಗಿ ಮಾಡ್ತಿರುತ್ತೆ. ಸೊ ಇನ್ನೊಂದು ಮಗುಗೆ ಅನಿಸುತ್ತೆ, ಓ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನಲ್ವ, ಅದನ್ನು ನಾನು ಕಲಿಬಹುದು ಅನ್ನುವಂಥದ್ದು. ಸೊ ಮಕ್ಕಳಲ್ಲಿ ಕೋಆಪ್ರೇಷನ್ ಆ್ಯಂಡ್ ಕೊಲಾಬರೇಟಿವ್ ಆಗಿ ಕಲಿಯೋದು ಹೇಗೆ, ಕೊಲಾಬರೇಟಿವ್ ಆಗಿ ಕೆಲಸಗಳನ್ನು ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲವೂ ಇಂಪ್ರೂವ್ ಆಗುತ್ತೆ. ಮಗುವಿನ ಸರ್ವತೋಮುಖ ಬೆಳವಣಿಗೆ ಡೆಫಿನೆಟ್ಲಿ ಆಗುತ್ತೆ. ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ವಿಲ್ ಟೇಕ್ ಪ್ಲೇಸ್ ವಿತ್ ಇನ್ ದ ಕ್ಲಾಸ್ ರೂಮ್. ಫಾರ್ ಎಕ್ಸಾಂಪಲ್, ಒಂದು ಮಗುಗೆ ಕ್ವಿಝಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ಬೋದು, ಕ್ವಿಝಲ್ಲಿ ತುಂಬ ಚೆನ್ನಾಗಿರ್ಬೋದು. ಆದರೆ ನೀವು ಲಾಂಗ್ ಆನ್ಸರ್ಸ್ ಅವ್ರ ವೈ ಅನ್ನುವಂತಹ ಕ್ವೆಶನ್ಸ್ ಕೇಳಿದಾಗ ಮಗುವಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆ ಅನ್ನೋ ರೀಸನನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅದೇ ಇನ್ನೊಂದು ಮಗುಗೆ ವೈ ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ, ಬಟ್ ಕ್ವಿಝ್ ಪ್ರಕಾರ ಕೇಳಿದ್ರೆ ಕ್ವಿಝಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಬಿಟ್ಟು ನೀವು ಮೆಂಟಲಿ ಹಾಗೆ ಅಕಾಡೆಮಿಕಲಿ ಏನೆಲ್ಲ ಬೇಕೋ ಅದನ್ನು ನೀವು ಕ್ಲಾಸ್ ರೂಮಲ್ಲೇ ಅಚೀವ್ ಮಾಡ್ಬೋದು ಥ್ರೂ ದಸ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ. ಇದಕ್ಕಿಂತ ಹೆಚ್ಚು ಮಗುಗಾಗಲಿ, ಪೇರೆಂಟ್ಸ್ಗಾಗಲಿ, ಟೀಚರ್ಸ್ಗಾಗಲಿ ಇನ್ನೇನು ಬೇಕಿದೆ ಹೇಳಿ. ಸೊ ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ಅವರ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗಿರುತ್ತೆ. ಹಾಗೆ ಅವರ ಸ್ಟೇಜ್ ಫಿಯರ್ ಎಲ್ಲ ಹೋಗಿ ತುಂಬ ಧೈರ್ಯವಾಗಿ ಮಕ್ಕಳು ಮಾತನಾಡ್ಬೋದನ್ನು ಕಲ್ತಿರ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲೂ ಕೂಡ ನಾವು ನಮ್ಮ ಸಿಲೆಬಸ್ನ ಇನ್ಕ್ಲೂಡ್ ಮಾಡ್ಕೋಬೋದು, ಬಟ್ ಇಟ್ ಇಸ್ ಲಿಟಲ್ ಟೈಮ್ ಕನ್ಸ್ಯೂಮಿಂಗ್. ಸ್ವಲ್ಪ ಟೈಮ್ ಹೆಚ್ಚಾಗಿ ತೊಗೊಳೋದ್ರಿಂದ ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಡೆಫಿನೆಟ್ಲಿ ನೀವು ಸಿಲೆಬಸ್ಗೆ ರಿಲೇಟೆಡ್ ಆಗಿ ಪ್ಲ್ಯಾನ್ ಮಾಡ್ಕೋಬೋದು.
ಸಿಲೆಬಸ್ನ ಹೇಗೆಲ್ಲ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಬರ್ಡನ್ನ ಹೇಗೆ ಸ್ವಲ್ಪ ಕಮ್ಮಿ ಮಾಡುತ್ತೆ, ಮಕ್ಕಳ ಇಂಟ್ರೆಸ್ಟ್ನ ಜಾಸ್ತಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾನಿಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಆ್ಯಂಡ್ ಪೇರೆಂಟ್ಸ್ ಯಾಕೆ ಈ ವಿಡಿಯೋನ ನೋಡಬೇಕು ಅಂದರೆ, ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಕೊಟ್ಟ ತಕ್ಷಣ ಕೆಲವು ಪೇರೆಂಟ್ಸು ಅಯ್ಯೋ ಸುಮ್ಮನೆ ಆ್ಯಕ್ಟಿವಿಟಿ ಕೊಡ್ತಾರಪ್ಪ, ಮನೇಲಿ ಮಕ್ಕಳು ನಮ್ಮ ತಲೆ ತಿಂತಾರೆ. ಡೆಫಿನೆಟ್ಲಿ ಆ ಥಾಟ್ ಏನಾದರೂ ನಿಮಗೆ ಇದ್ದರೆ ತಲೆಯಿಂದ ತೆಗೆದು ಹಾಕಿ. ನೀವು ಹೇಗೆ ಟೀಚರ್ಸ್ ಈ ಆ್ಯಕ್ಟಿವಿಟಿ ನಿಮಗೂ ಹೆಲ್ಪ್ ಆಗುತ್ತೆ, ಟೀಚರ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಅಂತ ನೀವು ಯಾವಾಗ ಪಾಸಿಟಿವ್ನೆಸ್ನ ಟೀಚರ್ಸ್ ಬಗ್ಗೆ ಮಕ್ಕಳಲ್ಲಿ ತುಂಬ್ತಿರೋ, ಆಗ ಮಕ್ಕಳು ಕೂಡ ಟೀಚರ್ ಮೇಲೆ ಅಷ್ಟೇ ಪಾಸಿಟಿವ್ ವೈಬ್ಸ್ನ ಇಟ್ಕೊಂಡಿರ್ತಾರೆ. ನೀವು ಟೀಚರ್ನ ಅಯ್ಯೋ ಯಾಕಪ್ಪ ಟೀಚರ್ ಈ ಆ್ಯಕ್ಟಿವಿಟಿ ಎಲ್ಲ ಕೊಡ್ತಾರೆ ಅಂತ ನೀವು ನೆಗೆಟಿವ್ ಸೀಡ್ಸ್ನ ಮಕ್ಕಳಲ್ಲಿ ಹಾಕಿದ್ರೆ, ನೆಗೆಟಿವ್ ಥಾಟ್ಸ್ನ ಮಕ್ಕಳಲ್ಲಿ ಹಾಕಿದ್ರೆ, ಮಕ್ಕಳು ಕೂಡ ಅದೇ ಥಾಟ್ಸ್ನ ಇಂಪ್ರೂವ್ ಮಾಡ್ಕೊಳ್ಳುತ್ತೆ. ಸೊ ಫಸ್ಟ್ ಒಂದೆರಡು ದಿನ ಆ್ಯಕ್ಟಿವಿಟಿ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಅಯ್ಯೋ ನಮ್ಮಮ್ಮ ಹೇಳ್ದಂಗೆ ಟೀಚರ್ ಯಾಕಪ್ಪ ಈ ಥರ ಆ್ಯಕ್ಟಿವಿಟೀಸ್ನ ಕೊಡ್ತಾರೆ ಅನ್ನೋವಂತಹ ಥಾಟ್ ಮಗುಗೂ ಕೂಡ ಬರುತ್ತೆ. ಸೊ ಆದಷ್ಟು ಮಕ್ಕಳನ್ನ ನೆಗೆಟಿವ್ ಥಾಟ್ಸಿಂದ ದೂರ ಇಡಿ. ಸೊ ಇನ್ನು ಎಲ್ಲರೂ ಈಗ ವರ್ಕಿಂಗ್ ಪೇರೆಂಟ್ಸ್ ಆಗಿದ್ದೀವಿ, ನಮಗೂ ಸಾಕಷ್ಟು ಸ್ಟ್ರೆಸ್ ಆ್ಯಂಡ್ ಬರ್ಡನ್ ಇರುತ್ತೆ. ಹಾಗಂತ ಮಗುಗೆ ಎಷ್ಟು ಟೈಮ್ ಕೊಡಬೇಕು ನಾವು ಕೊಡಲೇಬೇಕಾಗುತ್ತೆ. ಯಾಕೆ ನಾವು ಇಷ್ಟೆಲ್ಲ ಸ್ಟ್ರೆಸ್ ಆ್ಯಂಡ್ ಬರ್ಡನ್ ತೊಗೋತಿದ್ದೀವಿ ಅಂದರೆ ಮಗುವಿನ ಭವಿಷ್ಯಕ್ಕಾಗಿ. ಸೊ ಮಗುವಿನ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದಾದರೆ ನೀವು ಡೈಲಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಕೇರ್ ಆ್ಯಂಡ್ ಕಾನ್ಸಂಟ್ರೇಷನ್ ಮಕ್ಕಳಿಗೆ ಡೆಫಿನೆಟ್ಲಿ ಬೇಕಾಗುತ್ತೆ. ಬಿಕಾಸ್ ಯು ಹ್ಯಾವ್ ಥ್ರೋನ್ ಲ್ಯಾಕ್ಸ್, ಎಷ್ಟೋ ಕಡೆ ಲ್ಯಾಕ್ಸ್ ಟುಗೆದರ್ ಪೇ ಮಾಡಿರ್ತೀರಾ, ಥೌಸಂಡ್ಸ್ ಟುಗೆದರ್ ಪೇ ಮಾಡಿರ್ತೀರಾ. ನಿಮಗೆ ಇದೆಯೋ ಇಲ್ವೋ ಮಗು ಸ್ಕೂಲಿಗೆ ಇರಲಿ ಅಂತ ಡೆಫಿನೆಟ್ಲಿ ಸೇವ್ ಮಾಡಿ ಇಟ್ಟಿರ್ತೀರ. ಸೊ ಅದು ವರ್ತ್ ಅಥವಾ ಅದು ಯೂಸ್ಗೆ ಬರಬೇಕು ಅನ್ನೋದಾದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಆದಷ್ಟು ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಮಗುಗೆ ಹೇಳ್ಕೊಡಿ, ಅಥವಾ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ. ಏನೂ ಗೊತ್ತಿಲ್ವಾ ಪರವಾಗಿಲ್ಲ, ಮಗು ಏನು ಮಾಡ್ತಿದೆ ಅದನ್ನು ನೋಡ್ಬೋದು, ಜೊತೆಲಿ ಕೂತ್ಕೊಂಡು ಮಾನಿಟರ್ ಮಾಡ್ಬೋದಲ್ವಾ. ಓಕೆ ಈ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಏನಿದು. ಸೊ ತುಂಬ ಜನ ಪೇರೆಂಟ್ಸ್ ಹೇಳ್ಬೋದು ನಮಗೆ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನಮಗೇನೂ ಗೊತ್ತಿರಲ್ಲ, ನಮ್ಗೆ ಏನು ಮಾಡಬೇಕು ಗೊತ್ತಿರಲ್ಲ, ಏನು ಓದ್ತಿದ್ದಾರೆ ಗೊತ್ತಿಲ್ಲ ಅನ್ನುವಂಥದ್ದು. ಡೆಫಿನೆಟ್ಲಿ ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಮಗುನೇ ಕೇಳಿ, ಮಗು ಎಕ್ಸ್ಪ್ಲೈನ್ ಮಾಡುತ್ತೆ, ಮಗುಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳುತ್ತೆ. ಸೊ ಫೈನಲಿ ಏನಂದರೆ ಮಗುಗೆ ನಿಮ್ಮ ಅಟೆನ್ಷನ್, ನೀವು ಮಗು ಏನು ಮಾಡ್ತಿದೆ ಅನ್ನೋದನ್ನು ನೋಡ್ತಿದ್ದೀರಾ ಅನ್ನುವಂತಹ ಮನವರಿಕೆ ಮಗುಗೆ ಬರಬೇಕು. ಗೊತ್ತಾಗ್ತಿಲ್ಲ ಅಂದರೆ ಮಗು ಜೊತೆ ಸುಮ್ಮನೆ ಮಾತಾಡಿ, ಏನು ಮಾಡ್ತಾ ಇದೆಯಾ, ಏನು ಆ್ಯಕ್ಟಿವಿಟಿ ಇದು, ಇದರಲ್ಲಿ ಏನಿರುತ್ತೆ ನನಗೂ ಸ್ವಲ್ಪ ಹೇಳು ಅಂತ ಮಗು ಜೊತೆ ಇನ್ವಾಲ್ವ್ ಆಗೋಕ್ಕೆ ಶುರು ಮಾಡಿ. ಮಗುಗೂ ಕೂಡ ನನ್ನ ಪೇರೆಂಟ್ಸ್ ನನ್ನ ಜೊತೆ ಇದ್ದಾರೆ, ನಾನು ಮಾಡಿದ ಅವರಿಗೆ ಇಷ್ಟ ಆಗಿದೆ, ನನ್ನ ಆ್ಯಕ್ಟಿವಿಟಿ ಅವರಿಗೆ ಇಷ್ಟ ಆಗಿದೆ, ಅದರಿಂದ ಅವರಿಗೆ ಖುಷಿ ಆಯಿತು ಅನ್ನೋವಂತಹ ಪಾಸಿಟಿವ್ ಫೀಲಿಂಗ್ ಮಗುವಲ್ಲಿ ಬರುತ್ತೆ. ಎಲ್ಲರಿಗೂ ಐ ಆಮ್ ದೇರ್ ಫಾರ್ ಯು, ನಾನು ನಿನಗೋಸ್ಕರ ಇದ್ದೀನಿ ಅನ್ನುವಂತಹ ಪಾಸಿಟಿವ್ ಫೀಲಿಂಗ್ ಬಂದಾಗ ಇರುವಂತಹ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ. ಸೊ ದಯವಿಟ್ಟು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಮಕ್ಕಳ ಕಡೆ ಟೈಮ್ ಆ್ಯಂಡ್ ಗಮನವನ್ನು ಕೊಡಿ. ಸೊ ದಟ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಎಷ್ಟು ಲ್ಯಾಕ್ಸ್ ಸ್ಕೂಲಿಗೆ ಕಟ್ಟಿದ್ದೀರಾ ಅಥವಾ ಎಷ್ಟು ಥೌಸಂಡ್ಸಲ್ಲಿ ಕಟ್ಟಿದ್ದೀರಾ ಅನ್ನೋದಕ್ಕಿಂತ ನೀವು ಎಷ್ಟು ಟೈಮ್ ಮಗು ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಲೆಟ್ ಮೀ ನಾಟ್ ಟ್ರ್ಯಾಕ್ ಸೋ ಮಚ್. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಆ್ಯಕ್ಟಿವಿಟೀಸ್ ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಸೊ ರಿಪಬ್ಲಿಕ್ ಡೇ ಹತ್ರ ಇರೋದ್ರಿಂದ ನಾನು ರಿಪಬ್ಲಿಕ್ ಡೇ ಆ್ಯಕ್ಟಿವಿಟೀಸ್ನ ಪೋಸ್ಟ್ ಮಾಡಿರ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಗೆ ಸಿಲೆಬಸ್ನ ಇನ್ವಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಐಡಿಯಾಸ್ನ ನಿಮಗೆ ಕೊಡ್ತೀನಿ. ಸೊ ಈ ಎಲ್ಲ ವಿಷಯಗಳು ನಿಮಗೆ ಯೂಸ್ಫುಲ್ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ವೀಡಿಯೋಲ್ಲಿ ಆ್ಯಕ್ಟಿವಿಟೀಸ್ನ ಹೇಗೆ ಕಂಡಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ರಿಪಬ್ಲಿಕ್ ಡೇ ವಿಡಿಯೋ ಪ್ಲೇ ಆಗುತ್ತೆ, ಯು ಕ್ಯಾನ್ ವಾಚ್. ಥ್ಯಾಂಕ್ ಯು. Hi everyone, myself Sivansh from MBS. Firstly, I wish you all a happy 76th Republic Day. Today I feel highly privileged to speak on one of the great freedom fighter whose sacrifice for our nation's freedom is incredible. Yes friends, he is none other than Bhagat Singh. Bhagat Singh was a great freedom fighter of our India. He was born on 28 September 1907 at Banga village in Punjab. His father's name was Kishan Singh and his mother's name was Vidyavati. He is also known as Shahid Bhagat Singh. Bhagat Singh was involved in many revolutionary activities. He also founded the Naujawan Bharat Sabha. He was sent to jail for murdering a police officer Sounder. The famous slogan Inqilab Zindabad was given by Bhagat Singh. He sacrificed his life for India's independence. On March 23, 1931, he was hanged in Lahore Central Jail. Let us pay tribute to all the freedom fighters with this line: strength in unity, harmony in diversity. I repeat, strength in unity, harmony in diversity.
I would like to extend my gratitude towards the world management for giving me an opportunity to be a part of this special day of Republic Day celebration. At last, once again, I wish you all a happy 76th Republic Day. Jai Hind, Jai Bharat. Thank you all. What day we are celebrating today? Republic Day Okay, what's the year? 76. 76 Republic Day. Okay, so today you can see that there are so many your friends who have participated in few activities. It's a classroom activity, so voluntarily they are going to perform some activities. So we are going to call the next student, that is Shreyas, who is going to speak on this special occasion. So let us clap and welcome him. A pleasant morning to our respected Secretary Sir, Principal Ma'am, teachers, parents and all my lovely fellow friends. I am Shreyas Marbe from grade 4th. I am going to share views on the importance of this day in our life. At first, I would like to wish you all a very happy and prosperous 76th Republic Day. This day is celebrated to commemorate the day the Constitution of India came into effect, that is on 26 January 1950. As a citizens, it is our duty to uphold the values of democracy, equality, justice in our daily lives. The spirit of unity and diversity should be our guiding light. Today's celebration is not just a commemoration but call to our nation. So let us actively contribute to the progress of our great nation. Let's remember the sacrifice of our great leaders and strive for a better tomorrow. I would end my speech with the quote, Republic India, Independent India, Republic India, let us make it developed India. I repeat, Independent India, Republic India, let us make it developed India. Jai Hind, Jai Bharat. Thank you. It was very nice to hear the importance of the Republic Day. So next we are going to call upon Dharani for her performance. Okay, so let us give a round of applause and welcome her. Dharani. Good morning, everyone. Respected principal, teachers, and my dear friends. My name is Dharani. I'm studying in 4th standard in Manju Vidyashala. But I wish everyone happy 76th Republic Day. On this day, I would like to speak about Kittur Rani Chennamma. Kittur Rani Chennamma was a queen of Kitturu. She was born on 23rd October 1778 in Kakaki, a small village in Belgavi, Karnataka. She is a freedom fighter. She is celebrated as a heroine in Karnataka and across India. Her dialogues are being heard. ಕಪ್ಪ ಕೊಡಬೇಕೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಒಡ ಹುಟ್ಟಿದವರೇ ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೆ ದಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಇಲ್ಲಿ ಹುತ್ತೀರಾ ಬೆತ್ತೀರಾ ದಣಿದವರಿಗೆ ಹಂಬಲಿ ಕಾಯಿಸಿ ಕೊಡುತ್ತೀರಾ ನಿಮಗೇಕೆ ಕೊಡಬೇಕು ಕಪ್ಪ ಏಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಕೊಡಬೇಕೇ ಕಿತ್ತೂರು ನಿಮ್ಮಪ್ಪ ಕಟ್ಟಿ ಬೆಳೆಸಿದ್ದ ಆಸ್ತಿ ಏನು ಎಲೆ ಕೆಂಪು ಮೂತಿಯ ಕೋತಿಗಳೇ ಭಾರತವನ್ನು ಬಿಟ್ಟು ತೊಲಗಿ ಕಿತ್ತೂರಾಣಿಯನ್ನು ಕಪ್ಪ ಕೇಳಲು ಬಂದರೆ ನಾಲಿಗೆಯನ್ನು ಸೀಲಿ ಬಿಡುವೆ ತೊಲಗಿ ಎಚ್ಚರ ಹೋಗಿ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಹರ ಹರ ಮಹಾದೇವ್ like many freedom fighters sacrificed their life for our country. So I feel proud to call myself as Indian and salute all my nation leaders on this special day. Once again, happy 76th Republic Day to you all. Thank you. Thank you, Dharani, for enlightening us and throwing some light and giving us information about Kittur Rani Chennamma. I hope everyone got some information about that. Yes, sir. Okay, fine. So let's call the next student, Netra, who's going to talk about today's session. So let us welcome her. Good morning, everyone. Respected principal, teachers, parents, and all my dear friends. First of all, I wish you happy 76th Republic Day. Today is 26th January, and we are celebrating 76th Republic Day of our nation. Republic Day is the national festival of India. We celebrate this day with great pride and happiness. On this day in 1950, the Constitution of India came into force. Our Constitution of India is the largest written constitution in the whole world. Dr. B.R. Ambedkar is the father of our Constitution. Our freedom fighters
fought continuously against the British. So we can never forget their dedication towards our country. So friends, let us all feel proud on ourselves for being the Indians and promise to make our country a developed country. Once again, I wish you a happy 76th Republic Day. Thank you all. Jai Hind, Jai Bharat. Good morning, everyone. My name is Shweta. Today is 26th January and we are celebrating Republic Day. First, I wish you all a very happy Republic Day. Republic Day is National Festival of India. On 26th January 1950, our constitution came into force. Dr. B.R. Ambedkar is the father of our constitution. We should always respect our constitution. The date teaches us to live unity and peace. I wish you all a very happy Republic Day. Thank you. Jai Hind, Jai Bharat. So let's welcome Aditya, who is also going to talk about today's Republic Day. Hello everyone, I am Aditya Satpad of grade 4 from Manju Vidyashala. He is going to speak on significance of Republic Day. Republic Day is one of the national festival of India. Republic Day is celebrated on 26 January every year. On 26 January 1950, the Constitution of India came into force. It took 2 years, 11 months and 18 days to draft the Constitution of India. India's constitution is the largest constitution in the whole world. Dr. B.R. Ambedkar is known as father of our Indian constitution. Republic Day makes us realize the importance of democracy. School, colleges and other educational institutions celebrate this day with great pomp and show. India also invites a chief guest from foreign countries to witness the grand celebration of the event. A big parade is held at India Gate in New Delhi. On this day, people pay tribute to the freedom fighters who sacrificed their lives for the country. Republic Day unites the country as whole, irrespective of the caste, creed, color or religion. I am proud to be an Indian. I love my country and I proudly say this line: strength in the mind, pride in our souls, zeal in our heart. I repeat, freedom in the mind, pride in our souls, zeal in our heart. Let's salute our great country on Republic Day. Jai Hind. Thank you all. Good morning everyone. My name is Madhuri. Today is 26th January. Very first, I wish you all a very happy 76th Republic Day. Republic Day is the national festival of our country. India Constitution is the largest constitution in the world. Dr. B.R. Ambedkar is the father of our constitution. Republic Day makes us to realize the value of democracy. We must obey and respect our constitution. We shall overcome. We shall overcome. We shall overcome someday. Oh, deep in my heart, I do believe we shall overcome someday. We shall live in peace. We shall live in peace. We shall live in peace someday. Oh, deep in my heart, I do believe we shall live in peace someday. We will walk hand in hand. We will walk hand in hand. We will walk hand in hand someday. Oh, deep in my heart, I do believe we will walk hand in hand someday. We are not afraid. We are not afraid. We are not afraid today. Oh, deep in my heart, I do believe we are not afraid today. हम होंगे कामयाब, हम होंगे कामयाब, हम होंगे कामयाब एक दिन. ओह, मन में है विश्वास, पूरा है विश्वास, हम होंगे कामयाब एक दिन. हम होंगे कामयाब एक दिन. We shall overcome some
Republic Day. Thank you all. Respected secretaries, sir, teachers, and all my dear friends, today I am going to speak about Gandhiji. Is the father of the nation for Indians. He did selfless service for the happiness of the people of India. His full name was Mohandas Karamchand Gandhi. He was born on October 2, 1869 in Gujarat in Porbandar from Gujarat. He went to England and graduated as a barrister. Everyone affectionately called him Bapuji. Bapuji's words and deeds used to give good advice to the people. He was assassinated on January 30 by an assassin named Nathuram Godse. Satya, peace, equality, and non-violence were the breath of his life. I would like to salute for Gandhiji and other freedom fighters who brought freedom for our nation. So let us all focus on the slogan. सभी कदम एक हो जाए, खुशी खुशी गणतंत्र दिवस मनाए. जय हिंद, जय भारत. Thank you all.